ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಡಿಕೆ ಶಿವಕುಮಾರ್ ಆಹ್ವಾನವನ್ನ ನೀಡಿದ್ದಾರೆ. ಮಂತ್ರಿಯಾಗಿ ಬಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ, ಬಂದು ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯಗೂ ಕೂಡ ಡಿಕೆ ಶಿವಕುಮಾರ್ ಆಹ್ವಾನವನ್ನ ನೀಡಿದ್ದಾರೆ. ಅಧಿಕೃತ ಆಹ್ವಾನ ಕೊಟ್ಟಿದ್ದಾರೆ ನಿಯೋಜಿತ ಸಿಎಂ ಡಿಕೆ. ಸಿದ್ದರಾಮಯ್ಯ ಅವರನ್ನು ಕೂಡ ಆಹ್ವಾನಿಸಿದ್ರು ಡಿಕೆ ಶಿವಕುಮಾರ್. ಪದಗ್ರಹಣ ಕಾರ್ಯಕ್ರಮಕ್ಕೆ ಬರುವಂತೆ ಕರೆಯೋಲೆಯನ್ನ ನೀಡಿದ್ರು. ಸಿದ್ದರಾಮಯ್ಯರ ಆಶೀರ್ವಾದವನ್ನ ಪಡ್ಕೊಂಡ್ರು ಡಿಕೆ ಶಿವಕುಮಾರ್. ಯತೀಂದ್ರ ಸಿದ್ದರಾಮಯ್ಯಗೆ ಡಿಕೆ ಶಿವಕುಮಾರ್ ಅಧಿಕೃತ ಆಹ್ವಾನ ಕೊಟ್ಟಿದ್ದಾರೆ. ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನು ಕೂಡ ಆಹ್ವಾನ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರ ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಪಡ್ಕೊಂಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಇತ್ತೀಚಿನ ದಿನಗಳಲ್ಲಿ ಅವರ ಹೆಸರನ್ನ ಬಹಳ ಕೇಳ್ತಾ ಇದ್ವಿ, ಬಹಳ ಓಡ್ತಾ ಇತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ಕೆಲಸಗಳಲ್ಲಿ ಸಕ್ರಿಯರಾಗಿ ಯತೀಂದ್ರ ಸಿದ್ದರಾಮಯ್ಯ ಕಾಣಿಸ್ಕೊಂಡಿದ್ರು. MLC ಆಗಿ ಕೂಡ ಅವರನ್ನು ಆಯ್ಕೆ ಮಾಡಲಾಗಿತ್ತು ಮತ್ತು ಬಹಳ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಎಕ್ಸ್ಪೆಕ್ಟೆಡ್ ಇದು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ನಂತರ ಯತೀಂದ್ರ ಅವರಿಗೆ ಮಂತ್ರಿ ಮಂಡಲದಲ್ಲಿ ಸ್ಥಾನ ಸಿಗುತ್ತೆ ಅನ್ನೋದು ಎಕ್ಸ್ಪೆಕ್ಟೆಡ್ ಸುದ್ದಿ ಆಗಿತ್ತು. ಅದೇ ರೀತಿ ಈಗ ಯತೀಂದ್ರ ಅವರನ್ನು ಕೂಡ ಮಂತ್ರಿ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಈಗ ಡಿಸಿಷನ್ ಅನ್ನು ತಗೊಂಡಿದೆ. ಅದರಂತೆ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಆಹ್ವಾನವನ್ನ ನಿಯೋಜಿತ ಸಿಎಂ ಡಿಕೆ ನೀಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಈ ಹಿಂದೆ ಬಹಳಷ್ಟು ಆಕ್ಟಿವ್ ಇರಲಿಲ್ಲ ಅವರು ಪಾಲಿಟಿಕ್ಸ್ ಅಲ್ಲಿ. ವರ್ಣಾ ಕ್ಷೇತ್ರದಿಂದ ಗೆದ್ದಿದ್ರು. ತದನಂತರ ಅವ್ರ ತಂದೆಯವ್ರಿಗೋಸ್ಕರ ವರ್ಣಾ ಕ್ಷೇತ್ರವನ್ನ ಬಿಟ್ಕೊಟ್ರು. ಆಮೇಲೆ ಅವರನ್ನ MLC ಆಗಿ ಆಯ್ಕೆ ಮಾಡಲಾಯಿತು. ಆದರೂ ಒಂದಷ್ಟು ಮಾತುಗಳು ಕೇಳಿ ಬಂತು. ಮಗನ ಭವಿಷ್ಯದ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರ ಏನು ಎತ್ತ ಅಂತ ಹೇಳಿ. ಐ ಡೋಂಟ್ ಥಿಂಕ್ ಸೊ ಸಿದ್ದರಾಮಯ್ಯ ಅವರು ಆ ರೀತಿ ಮಾಡಿರ್ತಾರೆ ಅಂತ ಹೇಳಿ. ಮತ್ತು ಯತೀಂದ್ರ DCM ಸ್ಥಾನ ಸಿಗುತ್ತೆ ಯತೀಂದ್ರಂಗೆ ಅನ್ನುವಂಥ ಸ್ಪೆಕ್ಯುಲೇಷನ್ಸ್ ಕೂಡ ಓಡಾಡ್ತಾ ಇತ್ತು. ಆದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಅದನ್ನು ಕೇಳೂ ಇರಲಿಲ್ಲ, ಒಪ್ಕೊಂಡು ಇರಲಿಲ್ಲ ಅಂತ ಮಾತುಗಳು ಕೂಡ ಇತ್ತು. ಮತ್ತು ಅವರ ಪತ್ನಿಗೂ ರಾಜ್ಯಸಭಾ ಸದಸ್ಯರ ಸ್ಥಾನ ನೀಡೋದಾಗಿ ಹೈಕಮಾಂಡ್ ಹೇಳಿದ್ರು. ಅದನ್ನ ಬೇಡ ಅಂತ ತಿರಸ್ಕಾರ ಮಾಡಿದ್ರು ಸಿದ್ದರಾಮಯ್ಯ. ತಮಗಾಗ್ಲಿ ತಮ್ಮ ಪತ್ನಿಗಾಗ್ಲಿ ರಾಜ್ಯಸಭಾ ಸದಸ್ಯ ಸ್ಥಾನ ಬೇಡ ಅಂತ ಸಿದ್ದರಾಮಯ್ಯನವರು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ರು. ಈಗ MLC ಆಗಿದ್ದಂಥ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಮತ್ತೊಮ್ಮೆ MLC ಯನ್ನಾಗಿ ಮಾಡಿ ಅವರನ್ನ ಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಸೊ ಹಾಗಾಗಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದು ತಾವು ಕೂಡ ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಅಂತ ಆಹ್ವಾನವನ್ನ